ಗ್ರಹಣ ಗ್ರಹಚಾರ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಾರ್ಯಕ್ರಮಕ್ಕೆ ನೇರವಾಗಿ ನೀವು ಕರೆ ಕೂಡ ಮಾಡಬಹುದು. ಯಾಕಂದ್ರೆ ಒಂದು ಕಡೆ ಸೂರ್ಯಗ್ರಹಣ, ಮತ್ತೊಂದು ಕಡೆ ಭೀಮ್ ಅಮಾವಾಸ್ಯೆ ಕೂಡ ಇದೆ. ಹಾಗಾಗಿ ಸಾಕಷ್ಟು ಪ್ರಶ್ನೆಗಳಿರುತ್ತೆ. ಗ್ರಹಣ ಗೋಚರ ಇಲ್ಲ, ಹಾಗಾಗಿ ಆಚರಣೆ ಕೂಡ ಬೇಡ, ಯಥಾವತ್ತಾಗಿ ಭೀಮ್ ಅಮಾವಾಸ್ಯೆ ಆಚರಣೆ ಮಾಡಬಹುದು ಅಂತಲೇ ಹೇಳಿದ್ದಾರೆ. ಅದಕ್ಕೆ ಹೊರತಾಗಿ ಬೇರೆ ಏನಾದರೂ ಪ್ರಶ್ನೆಗಳಿದ್ದು ಅದಕ್ಕೆ ಉತ್ತರ ಪಡ್ಕೋಬೇಕು ಅಂದರೆ ನೇರವಾಗಿ ನೀವು ಕಾರ್ಯಕ್ರಮಕ್ಕೆ ಕಾಲ್ ಮಾಡ್ಬೋದು. ಇನ್ನು ಗ್ರಹಣ ಇದೆ, ನಮಗೆ ಗೋಚರ ಇಲ್ಲ, ಹೌದು. ಆದರೆ ಗ್ರಹಣ ಎಲ್ಲೋ ನಡೆಯುತ್ತೆ ಅಂದರೆ ಪ್ರಕೃತಿ ಮೇಲೂ ಕೂಡ ಅದರ ಪರಿಣಾಮಗಳಿದ್ದೇ ಇರುತ್ತೆ. ಈಗ ಕೆಲವು ಕಡೆ ನಾವು ನೋಡ್ತಿದ್ದೀವಿ ಅತಿವೃಷ್ಟಿ, ಕೆಲವು ಕಡೆ ಅನಾವೃಷ್ಟಿ. ಸೊ ಈ ತರದ ಘಟನೆಗಳು ಸಾಲು ಸಾಲು ನಡೀತಾನೆ ಇದೆ. ಪ್ರಕೃತಿ ಮೇಲೆ ಏನಾದ್ರೂ ಪರಿಣಾಮ ಇರುತ್ತಾ ನಮ್ಮ ಭಾರತಕ್ಕೆ? ಖಂಡಿತವಾಗಿ ಇರುತ್ತೆ. ಇದೇ ಆಗ್ಲೇ ಆಗ್ತಾ ಇದೆ ಕೂಡ ಸಹ. ಅದಾಗಲೇ ಶುರು ಆಗ್ಬಿಟ್ಟಿದೆ. ಗ್ರಹಣಕ್ಕೂ ಒಂದಿಷ್ಟು ಕಾಲ ಮುಂಚೆ, ಗ್ರಹಣದ ನಂತರ ಒಂದಿಷ್ಟು ಕಾಲಗಳು. ಅದು ಈ ತರ ಎರಡೆರಡು ಗ್ರಹಣ, ಸೂರ್ಯ ಚಂದ್ರ ಗ್ರಹಣಗಳು ಒಟ್ಟಿಗೆ ಇರೋದ್ರಿಂದ, ಸೊ ಒಂದು ತಿಂಗಳ ಅಂತರ, ಒಂದು 15 ದಿವಸಗಳ ಅಂತರದಲ್ಲಿ ನಮಗೆ ಬಂದಿರೋದ್ರಿಂದ ಇಲ್ಲಿ ಗಮನಿಸಬೇಕಾಗಿರತಕ್ಕಂಥ ವಿಚಾರ ಏನಂದ್ರೆ ಪ್ರಕೃತಿ ಮೇಲೆ ಇದರ ಪ್ರಭಾವ ಇದ್ದೇ ಇರುತ್ತೆ. ಸೊ ಅತಿವೃಷ್ಟಿ ಆಗಿರ್ಬೋದು, ಅನಾವೃಷ್ಟಿ ಆಗಿರ್ಬೋದು. ಆದರೆ ಇದು ಒಂದೇ ಕಾರಣ ಅಲ್ಲ. ಈಗ ಹಲವಾರು ಬೇರೆ ಬೇರೆ ಕಾರಣಗಳು, ಗ್ರಹ ಸ್ಥಿತಿಗಳು, ಅದೆಲ್ಲದೂ ಸಹ ಕಾರಣವಾಗಿರ್ತದೆ. ಇದು ಒಂದೇ ಕಾರಣ ಅಲ್ಲ, ಆಗಿರೋದಿಲ್ಲ. ಈ ಪ್ರಕೃತಿ ಏನು ಇರ್ತಕ್ಕಂಥದ್ರೆ ಇನ್ನೂ ದೊಡ್ಡ ಮಾಡೋದು. ಈಗಾಗಲೇ ನಮ್ಮ ಇವರು ಹೇಳ್ದಂಗೆ ಇರುವ ಸಮಸ್ಯೆಯನ್ನ ದೊಡ್ಡ ಮಾಡಿಬಿಡುವಂತ. ಇವಾಗ ಸ್ವಲ್ಪ ಲೈಟ್ ಆಗಿ ಅತಿವೃಷ್ಟಿ ಇತ್ತು, ಅದನ್ನ ಸಿಕ್ಕಾಪಟ್ಟೆ ದೊಡ್ಡದಾಗಿ ಅತಿವೃಷ್ಟಿ ಮಾಡಿಬಿಟ್ರು. ಗ್ರಹಣದ ಪ್ರಭಾವ ಸಿಕ್ಕಾಪಟ್ಟೆ ದೊಡ್ಡದಾಗೋಯ್ತು, ಸ್ವಲ್ಪ ಇತ್ತು ಸಿಕ್ಕಾಪಟ್ಟೆ ದೊಡ್ಡದಾಗೋಯ್ತು ಅಂತ ಹೇಳಿ. ಸೊ ಹಾಗೆ ಅತಿವೃಷ್ಟಿ ಆಗ್ತಕ್ಕಂಥದ್ದು ಇನ್ನೂ ಜಾಸ್ತಿ ಆಗ್ತಕ್ಕಂಥ ಎಲ್ಲಾ ಸಾಧ್ಯತೆಗಳು ಇದೆ. ಅದನ್ನ ಯಾವುದು ತಳ್ಳಿ ಹಾಕುವಂತಿಲ್ಲ. ಯಾಕೆ ಅಂತಂದ್ರೆ ಇದು ಪ್ರಕೃತಿಗೆ ಗ್ರಹಣವೆಂದ್ರೆ ಪ್ರಕೃತಿಗೆ ಸಂಬಂಧಪಟ್ಟಂಥದ್ದೇ. ಪ್ರಕೃತಿ ಮೇಲೆ ಮೊದಲಿಂದನೂ ಪ್ರಭಾವ ಬೀರ್ಕೊಂಡ್ಬಂದಿರತಕ್ಕಂಥದ್ದೇ. ಇಲ್ಲಿ ಪ್ರಭಾವ ಅಂದ್ರೆ ಇಲ್ಲಿ ಆ ಕಿರಣಗಳು ಬೀಳ್ತಾ ಇಲ್ಲ. ಇನ್ನೊಂದು ಕಡೆ ಏನಾದ್ರು ಅದ್ರ ಕಿರಣಗಳು ಬಿದ್ದೇ ಬರ್ತದೆ. ಬಿದ್ದ ಮೇಲೆ ಅದ್ರ ಪ್ರಭಾವ ಆಲ್ ಓವರ್ ಭೂಮಂಡಲ ಎಲ್ಲರೂ ಸಹ ಅನುಭವಿಸಲೇಬೇಕಾಗ್ತದೆ. ಬೇಸರ ಏನು ಅಂತಂದ್ರೆ ರೈತರು ಸ್ವಲ್ಪ ಜಾಸ್ತಿ ಸಮಸ್ಯೆಯನ್ನು ಅನುಭವಿಸಬೇಕಾಗ್ತದೆ. ರೈತರು ಸ್ವಲ್ಪ ಜಾಸ್ತಿ ಸಮಸ್ಯೆ. ಯಾಕೆಂದ್ರೆ ಈ ಗ್ರಹಣ ಕರ್ಕಾಟಕ ರಾಶಿಯಲ್ಲಿ ಆಗ್ತಾ ಇದೆ, ಅಲ್ಲಿ ಗುರು ಇದ್ದಾನೆ, ಅಲ್ಲೇ ಪ್ರಭಾವ ಇದ್ದಾಗ ಸ್ವಲ್ಪ ಜಾಸ್ತಿ ಅದರ ಏನೋ ವಿಚಾರಗಳನ್ನ ನೋಡ್ಬೇಕಾಗುತ್ತೆ. ನಾವು ಹಿಂದಿನ ಸಲ ಕೂತ್ಕೊಂಡಾಗ ಕುಜನ ಬಗ್ಗೆಯೂ ಸಹ ಮಾತಾಡ್ತಿದ್ವಿ. ಮಿಥುನ ಕುಜ, ಆಮೇಲೆ ಮುಂಜ ಕುಜ ನೀಚ ಸ್ಥಿತಿಗೆ ಹೋಗ್ತಾನೆ ಇದರ ಮುಂದಿನ ತಿಂಗಳು ಅನ್ನೋದೆಲ್ಲ ಮಾತಾಡಿದ್ವಿ. ಹಿಂದಿನ ಹೋದ ಲೈವಲ್ಲಿ ಮಾತಾಡಿದ್ವಿ. ಸೊ ಇದೇನಾಗುತ್ತೆ, ರೈತರಿಗೆ ತುಂಬಾ ಜಾಸ್ತಿ ಹಿನ್ನಡೆ ಆಗ್ತಕ್ಕಂಥದ್ದು. ಒಂದು ಕೆಲ ರೈತರುಗಳಿಗೆ ಮಳೆನೇ ಇಲ್ಲದೆ ಸಮಸ್ಯೆ, ಕೆಲವು ರೈತರಿಗೆ ಮಳೆ ಸಿಕ್ಕಾಡೆ ಜಾಸ್ತಿಯಾಗಿ ಸಮಸ್ಯೆ. ಸೊ ಈ ತರ ಎರಡೂದನ್ನು ನೋಡ್ಕೊಂಡು ಬೆಳೆದ ಬೆಳೆಯನ್ನು ಸರಿಯಾಗಿ ತೆಗೆದುಕೊಳ್ಳಿಕ್ಕಾಗದೆ ರೈತ ಒಂದು ಸ್ವಲ್ಪ ಕಷ್ಟಪಡ್ತಕ್ಕಂಥದ್ದು. ಕೆಲವಿಷ್ಟು ಕ್ಷೇತ್ರಗಳ ಮೇಲೆ ಸ್ವಲ್ಪ ಜಾಸ್ತಿ ಪ್ರಭಾವ ಬೀಳುತ್ತೆ. ಇದು ಗೋಲ್ಡ್ ಮೇಲೆ ಪ್ರಭಾವ ಬೀಳುತ್ತೆ, ಇದು ರಾಜಕೀಯದ ಮೇಲೆ ಪ್ರಭಾವ ಬೀಳುತ್ತೆ, ಇದು ಆಮೇಲೆ ಮನಸ್ಸಿನ ಮೇಲೆ, ಎಲ್ಲರ ಮನಸ್ಸಿನ ಮೇಲೆ ಪ್ರಭಾವ, ವಿಕೃತವಾಗಿ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತದೆ, ಹಾಗೂ ನೀರಿನ ಮೇಲೆ ಪ್ರಭಾವ ಬೀರ್ತಕ್ಕಂಥ. ಇದು ವಿಶೇಷವಾಗಿ ಕೆಲವಿಷ್ಟು ಕ್ಷೇತ್ರಗಳಿದೆ. ಆ ಕ್ಷೇತ್ರಗಳ ಮೇಲೆ ಸ್ವಲ್ಪ ಜಾಸ್ತಿ ಪ್ರಭಾವ ಬೀರುವಂತಹ ಸೂರ್ಯಗ್ರಹಣ ಅಂತ ಹೇಳಬಹುದು. ಕ್ಲೇಶಗಳು ಜಾಸ್ತಿ ಆಗುತ್ತೆ, ಜಗಳಗಳು ಜಾಸ್ತಿ ಆಗ್ತವೆ. ಈಗ ಸುಮ್ಮನೆ ಈ ಕಾರ್ಯಕ್ರಮ ಮಾಡಿದ್ರೆ ಈ ಕಾರ್ಯಕ್ರಮ ನೋಡಿ ಕೂಡ ಕೆಲವರು ಎಕ್ಸೈಟ್ ಆಗಿ ಗಲಾಟೆ ಮಾಡ್ತಕ್ಕಂಥದ್ದು ಕೂಡ, ಆದ್ರೂ ಏನು ಆಶ್ಚರ್ಯ ಇಲ್ಲ. ಸೊ ಅದರಿಂದ ಇದು ಸ್ವಲ್ಪ ಜಾಸ್ತಿ ಗಲಾಟೆಯನ್ನು ಮಾಡ್ತಕ್ಕಂಥ ಗ್ರಹಣವೇ ಆಗಿರುತ್ತೆ. ಓಕೆ, ಗ್ರಹಣದ ಗ್ರಹಚಾರ ಏನು, ಗ್ರಹಣ ನಮಗೆ ಗೋಚರ ಇಲ್ಲ ಅಂದ್ರೂ ಸಹ ಅದರ ಪರಿಣಾಮ ಪ್ರಭಾವಗಳೇನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಮೇಲಾಗಿ ಭೀಮ್ ಅಮಾವಾಸ್ಯೆ ಕೂಡ ಅದೇ ದಿನ. ಹಾಗಾಗಿ ಭೀಮ್ ಅಮಾವಾಸ್ಯೆ ಆಚರಣೆ, ಅದರ ಹಿನ್ನೆಲೆ, ಅದ್ರ ಬಗ್ಗೆನೂ ಒಂಚೂರು ತಿಳ್ಕೊಳ್ಳೋಣ ಒಂದು ಚಿಕ್ಕ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.